ನಮಸ್ಕಾರ ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಏನು ಎಂಬುದನ್ನು ನೋಡಿ. ಎಸ್, ಸವದತ್ತಿ ಶಾಸಕರು ವಿಶ್ವಾಸ್ ವೈದ್ಯ ಇವತ್ತು ಮಾಧ್ಯಮ ಮೂಲಕ ಯರಗಟ್ಟಿ ಜಿಲ್ಲೆಯಾಗಬೇಕು, ಯಾಕೆ ಅಂದರೆ ಅದು ಎಲ್ಲ ತಾಲೂಕುಗಳಿಗೆ ಸೆಂಟರ್ ಪ್ಲೇಸ್ ಮತ್ತು ಬೈಲಹೊಂಗಲ, ಸವದತ್ತಿ, ರಾಮದುರ್ಗ ತಾಲೂಕುಗಳಿಗೆ ಮಧ್ಯದಲ್ಲಿದೆ. ಅದೇ ರೀತಿ ಭೌಗೋಳಿಕವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಂದು ಮಾಧ್ಯಮ ಮಿತ್ರರಿಗೆ ತಿಳಿಸಿದರು. ಇದರಿಂದ ಯರಗಟ್ಟಿ ಪಟ್ಟಣವು ಮಾದರಿ ಜಿಲ್ಲೆ ಖಂಡಿತ ಆಗುತ್ತೆ ಎಂದು ಪಟ್ಟಣ ಜನರು ಆಶಯ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿದರೆ ಖಂಡಿತ ಯರಗಟ್ಟಿ ಜಿಲ್ಲೆ ಆಗುತ್ತೆ ಅಂತ ಎಲ್ಲ ಸಂಘಟನೆಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಒತ್ತಾಯ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆದರೆ ನಮ್ಮ ಪ್ರಕಾರ ಸವದತ್ತಿ ಒಂದು ಐತಿಹಾಸಿಕ ದೇವಸ್ಥಾನವಾದಂಥ ಕ್ಷೇತ್ರ. ಪ್ರತಿ ವರ್ಷ ಸುಮಾರು 1,50,00,000ಕ್ಕಿಂತ ಹೆಚ್ಚು ಜನ ಬಂದು ಭಕ್ತರು ದರ್ಶನ ಪಡೆದು ಪ್ರತಿದಿನ ಲಕ್ಷಾಂತರ ಜನ ಇನ್ಫ್ಲೋ ಇರತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸವದತ್ತಿ ಜಿಲ್ಲಾ ಆಗಬೇಕು ಅಥವಾ ಯರಗಟ್ಟಿ ಕೂಡ ಜಿಲ್ಲಾ ಆಗಬೇಕಂತ ನಮ್ಮ ಒಂದು ಮತ. ಯಾಕಂತಂದರೆ ಯರಗಟ್ಟಿಯಿಂದ 30 ಕಿಲೋಮೀಟ್ರ್ ಬೈಲಹೊಂಗಲ, 30 ಕಿಲೋಮೀಟ್ರ್ ಸವದತ್ತಿ, 30 ಕಿಲೋಮೀಟ್ರ್ ರಾಮದುರ್ಗ, 30 ಕಿಲೋಮೀಟ್ರ್ ಗೋಕಾಕ್, ಅರವಾಡ. ಈ ರೀತಿ ಒಂದು 4-5 ತಾಲೂಕು ಸೆಂಟರ್ ಪ್ಲೇಸ್ ಆಗೋದ್ರಿಂದ ಯರಗಟ್ಟಿ ಜಿಲ್ಲಾ ಆದರೆ ಭಾಳಷ್ಟು ಒಂದು ದೊಡ್ಡ ಒಳ್ಳೆಯದಾಗ್ತೈತೆ ಅಂತ ನಮ್ಮ ಭಾವನೆ. ನಿಮ್ಮಲ್ಲಕ್ಕೆ ಕೆಲವರು ಒಂದಿಷ್ಟು ಜನ ಈಗ ಸವದತ್ತಿಯನ್ನು ಧಾರವಾಡ ಸೇರ್ಪಡೆ ಮಾಡಂತೆ ಹೋರಾಟ ಮಾಡಿದ್ರು. ಅದೆಲ್ಲ ಸುಮ್ಮನೆ ಯಾರೋ ಏನೋ ರಾಜಕೀಯ ಮುಖ್ಯಮಂತ್ರಿ ಆಗಿರ್ಬೋದು. ಭಾಳಷ್ಟು ನಾವು ಛತ್ತೀಸ್ಗಢದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಹೋಗ್ತೀವಿ. ವಿಭಜನೆ ಆಗೋದಾದರೆ ನಮ್ಮ ಯರಗಟ್ಟಿ ತಾಲೂಕನ್ನು ಜಿಲ್ಲೆ ಆಗ್ಬೇಕಂತೇಳಿ ನಮ್ಮದೊಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ತೇವೆ. ನೀವೇನಾದ್ರು ನಿಯೋಗ ತಗೊಂಡ್ಕೊಂಡು ಹೋಗ್ತೀರಾ ಅಂತ ಹೋಗಿದ್ದಾನೆ? ಎಲ್ಲ ರೆಡಿ ಮಾಡ್ಕೊಂಡು ಈಗ ನಾವು ಸವದತ್ತಿ ತಾಲೂಕಿನವರು, ಯರಗಟ್ಟಿ ತಾಲೂಕಿನವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಾವು ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಬೈಲಹೊಂಗಲಕ್ಕೆ ತಾವು ಸೇರ್ಪಡೆ ಆಗಂತೇಳಿ ನಾನು ಮನವಿ ಮಾಡ್ಕೊಂಡ್ರೆ ಇಲ್ಲ, ಬೈಲಹೊಂಗಲ ನಾವು ನಮ್ಮ ಯರಗಟ್ಟಿನೇ ಜಿಲ್ಲಾ ಆಗ್ಬಿಟ್ಟು ನಾವು ಗೋಕಾಕ್ ಅದಕ್ಕೆ ಎಲ್ಲ ಮೇಲೆ ಹಾಕೊಂಡೆಲ್ಲ